ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಅಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಭೋಜನ ರಸವಿಭಾಗ ಸಂಧಿಯ ಪದ್ಯ 8ನೇ ಪದ್ಯ ಹೀಗಿದೆ. ನಿರುಪಮಾನಂದಾತ್ಮ ಹರೇ ಸಂಕರ್ಷಣ ಪ್ರದ್ಯುಮ್ನ ರೂಪದಿ ಇರುತಿಹನು ಭೋಕ್ತೃಗಳೊಳಗೆ ತಚ್ಛಕ್ತಿದನು ಎನಿಸಿ ಕರೆಸುವನು ನಾರಾಯಣ ನಿರುದ್ಧೆರಡು ನಾಮದಿ ಭೋಜ್ಯ ವಸ್ತುಗ ನಿರುತ ತತ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ನಿರುಪಮಾನಂದಾತ್ಮ ಹರಿ, ನಿರುಪಮ ಆನಂದಾತ್ಮ ಹರಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿ ಇರುತಿಹನು ಭೋಕ್ತೃಗಳೊಳಗೆ ತತ್ ಶಕ್ತಿದನು ಎನಿಸಿ, ತಚ್ಛಕ್ತಿದನು ಎನಿಸಿ ಕರೆಸುವನು ನಾರಾಯಣ ಅನಿರುದ್ಧೆರಡು ನಾಮದಿ ಭೋಜ್ಯ ವಸ್ತುಗ ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ಎರಡಿರುತ್ತೆ. ಒಂದು ಭೋಜನ ಮಾಡುವಂತಹ ಕರ್ತೃ ಯಾರೋ ಅವನು ಭೋಕ್ತೃ, ಅವನನ್ನ ಭೋಕ್ತೃ ಅಂತ ಕರೀತಾರೆ. ಭೋಜನ ಮಾಡುವ ಕರ್ತೃಗಳು ಆಯ್ತಾ. ಎಲ್ಲ ಜೀವರಾಶಿಗಳು ಕೂಡ ಅವೆಲ್ಲರೂ ಕೂಡ ಭೋಕ್ತೃಗಳೇ. ನಾವು ತಿನ್ನಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಪದಾರ್ಥ ಯಾವುದು? ಅದು ಭೋಜ್ಯ. ಒಂದು ಭೋಕ್ತೃ, ಇನ್ನೊಂದು ಭೋಜ್ಯ ಅಂತ ಕರೆಸಿಕೊಳ್ಳುತ್ತೆ. ಪರಮಾತ್ಮ ಈ ಎರಡೂ ವಸ್ತುಗಳಲ್ಲೂ ಕೂಡ ಯಾವ ರೂಪಗಳಿಂದ ಇದ್ದಾನೆ ಅನ್ನೋದನ್ನ ದಾಸರಾಯರು ಇಲ್ಲಿ ನಮಗೆ ತಿಳಿಸ್ತಾರೆ. ನಿರುಪಮಾನಂದಾತ್ಮ ಅಂತಂದ್ರೆ ಪರಮಾತ್ಮನ ಆನಂದ ಇದೆಯಲ್ಲ, ಅದು ಯಾವ ಉಪಮೆಯನ್ನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವನ ಆನಂದ ಈ ರೀತಿಯಾಗಿದೆ, ಇವರ ತರ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಅಸದೃಶವಾದಂತಹ ಅಪರಿಮಿತವಾದಂತಹ ಆನಂದ ಅವನು. ನಿರುಪಮ ಅಂತಂದ್ರೆ ಅಸದೃಶ ಅಂತ ಅರ್ಥ. ಸಾದೃಶ್ಯವನ್ನ ನೀಡಲಿಕ್ಕೆ ಸಾಧ್ಯ ಇಲ್ಲ. ಅಸದೃಶವಾದಂತಹ ಆನಂದ ಸ್ವರೂಪನಾಗಿರ್ತಕ್ಕಂಥವನು ಪರಮಾತ್ಮ. ಆನಂದಾತ್ಮ ಅಂದ್ರೆ ಆತ್ಮ ಅಂದ್ರೆ ಸ್ವರೂಪ ಅಂತ ಅರ್ಥ. ಆನಂದವನ್ನೇ ಆತ್ಮ ಸ್ವರೂಪವನ್ನಾಗಿ ಹೊಂದಿದ್ದಾನೆ. ಹರಿ ಅದನ್ನೇ ಆನಂದಮಯೋ ಅಭ್ಯಾಸಾತೋಮ್ ಅಂತ ಸೂತ್ರ ಅದನ್ನೇ ತಿಳಿಸ್ತು. ನಿರುಪಮಾನಂದಾತ್ಮ ಹರಿ, ಹರಿಯೇ ಅಂದ್ರೆ ಬಿಂಬರೂಪಿಯಾಗಿರ್ತಕ್ಕಂತಹ ಪರಮಾತ್ಮನಿಗೆ ಹರಿ ಅಂತ ಹೆಸರು. ಪರಮಾತ್ಮ ಏನಿದ್ದಾನೆ ಅವನು ಸಂಕರ್ಷಣ ಪ್ರದ್ಯುಮ್ನ ರೂಪದಿ. ಸಂಕರ್ಷಣ ರೂಪ, ಪ್ರದ್ಯುಮ್ನ ರೂಪ, ಈ ಎರಡು ರೂಪಗಳಿಂದ ಎಲ್ಲಿರ್ತಾನೆ? ಇರುತಿಹನು ಭೋಕ್ತೃಗಳೊಳಗೆ. ಭೋಕ್ತೃಗಳ ಒಳಗಡೆ ಇದ್ದಾನೆ. ಅಲ್ಲ, ಭೋಕ್ತೃಗಳೊಳಗಡೆ ಎಲ್ಲಿದ್ದಾನೆ? ಎರಡು ರೂಪಗಳನ್ನ ಹಚ್ಚಬೇಕಲ್ಲ. ಈಗ ಸಂಕರ್ಷಣ ಪ್ರದ್ಯುಮ್ನ ರೂಪಗಳು ಎಲ್ಲಿದೆ ಅಂತಂದ್ರೆ, ಸಂಕರ್ಷಣ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಇದ್ದಾನೆ. ಪ್ರದ್ಯುಮ್ನ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಪಂಚ ಕರ್ಮೇಂದ್ರಿಯಗಳಲ್ಲಿ ಇದ್ದಾನೆ. ಸಂಕರ್ಷಣ ಪ್ರದ್ಯುಮ್ನ ರೂಪದಿ ಇರುತಿಹನು ಭೋಕ್ತೃಗಳೊಳಗೆ. ಅಂದ್ರೆ ಭೋಕ್ತೃಗಳಲ್ಲಿರ್ತಕ್ಕಂತಹ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಸಂಕರ್ಷಣ ಮತ್ತೆ ಪ್ರದ್ಯುಮ್ನ ರೂಪದಿಂದ ಪರಮಾತ್ಮ ನಿಂತು ಏನ್ ಮಾಡ್ತಾನೆ? ತಚ್ಛಕ್ತಿದನು ಎನಿಸಿ. ಆ ಪದಾರ್ಥಗಳನ್ನ ಸ್ವೀಕಾರ ಮಾಡಿದಾಗ ಶಕ್ತಿ ಬರಬೇಕಲ್ಲ, ಸಾಮರ್ಥ್ಯ ಬೇಕಲ್ಲ. ಭೋಜನ ಪದಾರ್ಥಗಳನ್ನು ಸ್ವೀಕಾರ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಬೇಕು. ಆ ಸಾಮರ್ಥ್ಯವನ್ನ ಪರಮಾತ್ಮ ನೀಡ್ತಾನೆ, ಆ ಶಕ್ತಿಯನ್ನ ಪರಮಾತ್ಮ ನೀಡ್ತಾನೆ. 3 ತರ ಶಕ್ತಿ ಪ್ರಸಿದ್ಧ. ಯಾವುದು? ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತೆ ಕ್ರಿಯಾಶಕ್ತಿ. ಈ 3 ಕೂಡ ಪರಮಾತ್ಮ ನೀಡ್ತಾನೆ ಜೀವರಾಶಿಗಳಿಗೆ. ಒಂದು ಜ್ಞಾನ, ಒಂದು ಇಚ್ಛೆ, ಒಂದು ಕ್ರಿಯೆ. ಹೀಗೆ ಪರಮಾತ್ಮ ತಚ್ಛಕ್ತಿದನು ಎನಿಸಿ ಆಯಾಯ ಜೀವರಾಶಿಗಳ ಯೋಗ್ಯತಾನುಸಾರವಾಗಿ ಅವರಿಗೆ ಆ ಶಕ್ತಿಯನ್ನ ನೀಡ್ತಾನೆ. ತಚ್ಛಕ್ತಿದನು ಎನಿಸಿ ಕರೆಸುವನು ನಾರಾಯಣ ಅನಿರುದ್ಧೆರಡು ನಾಮದಿ. ನಾರಾಯಣ ರೂಪಿಯಾದಂತಹ ಪರಮಾತ್ಮ, ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಎಲ್ಲಿದ್ದಾನೆ ಅಂದ್ರೆ ಭೋಜ್ಯವಾದಂತಹ ವಸ್ತುವಿನಲ್ಲಿ ಇದ್ದಾನೆ. ಭೋಜ್ಯ ವಸ್ತುಗ ಅಂತ
ಮತ್ತ ಹಾಗಾದ್ರೆ ಇಲ್ಲೂ ಕೂಡ ಭೋಜ್ಯ ವಸ್ತುಗಳಲ್ಲೂ ಕೂಡ ಎರಡನ್ನ ಕ್ಲಾಸಿಫೈ ಮಾಡಬೇಕಲ್ಲ. ಎರಡನ್ನ ಕ್ಲಾಸಿಫೈ ಮಾಡೋದಾದ್ರೆ ಒಂದು ಅನ್ನ, ಇನ್ನೊಂದು ಉದಕ. ಅನ್ನ ಪ್ರಸಿದ್ಧವಾದ ಏನೇನ್ ಪದಾರ್ಥಗಳನ್ನ ತಿಂತೀವೋ ಅದೆಲ್ಲವೂ ಅನ್ನವೇ. ಅನ್ನ ಅಂತಂದ್ರೆ ಕೇವಲ ರೈಸ್ ಅಂತ ಅರ್ಥ ಅಲ್ಲ. ಅತೀತಿ ಅನ್ನಂ, ಏನೇನು ಪದಾರ್ಥಗಳನ್ನ ನಾವು ತಿಂತೀವೋ ಅದೆಲ್ಲವೂ ಅನ್ನವೇ. ಜೀವರಾಶಿಗಳು ಏನೇನ್ ಸ್ವೀಕಾರ ಮಾಡ್ತಾರೋ ಎಲ್ಲವೂ ಅನ್ನವೇ. ಉದಕ ನೀರು. ಹೀಗೆ ಅನ್ನ ಮತ್ತೆ ಉದಕಗಳಲ್ಲಿ ಯಾವ ರೂಪಗಳಿದ್ದಾನೆ ಪರಮಾತ್ಮ? ನಾರಾಯಣ ಮತ್ತೆ ಅನಿರುದ್ಧ ರೂಪದಿಂದ. ಅನ್ನದಲ್ಲಿ ನಾರಾಯಣ ರೂಪರಾಗಿ, ಉದಕದಲ್ಲಿ ಅನಿರುದ್ಧ ರೂಪರಾಗಿ ಪರಮಾತ್ಮ ಎರಡು ನಾಮದಿ, ಈ ಎರಡು ನಾಮಗಳಿಂದ ಭೋಜ್ಯ ವಸ್ತು ಭೋಜ್ಯ ವಸ್ತುವಿನಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತನಾಗಿದ್ದು ನಿರುತ ತರ್ಪಕನಾಗಿ ನಿರಂತರವಾಗಿ ಪರಮಾತ್ಮ ತೃಪ್ತಿಯನ್ನ ನೀಡುತ್ತಾನೆ. ಅವನಿಗೆ ಏನಂತ ಹೆಸರು? ತರ್ಪಕ. ತೃಪ್ತಿಯನ್ನ ನೀಡುವವ ಯಾರೋ ಅವನೇ ತರ್ಪಕ. ಯಾಕೆ ತರ್ಪಕ ಅಂತಂದ್ರೆ ನೋಡಿ, ಅನ್ನವನ್ನ ಸ್ವೀಕಾರ ಮಾಡ್ತೀವಿ, ಉದಕವನ್ನ ಸ್ವೀಕಾರ ಮಾಡ್ತೀವಿ. ಇದೆರಡೂ ಕೂಡ ಜಡವಾದ ಪದಾರ್ಥಗಳು. ಜಡವಾದ ವಸ್ತುಗಳಿಗೆ ತಾನೇ ಸ್ವತಃ ಶಕ್ತಿ ಇಲ್ಲ. ತೃಪ್ತಿಯನ್ನ ನೀಡುವಂತಹ ಶಕ್ತಿ ಜಡವಾದಂತಹ ಅನ್ನಕ್ಕೂ ಇಲ್ಲ, ಜಡವಾದಂತಹ ನೀರಿಗೂ ಇಲ್ಲ. ಹಾಗಾದ್ರೆ ನಮಗೆ ಇವತ್ತು ತೃಪ್ತಿ ಆಗ್ತಾ ಇದೆ ಅಂತಂತಂದ್ರೆ ತರ್ಪಕನಾಗಿ ಈ ವಸ್ತುಗಳಲ್ಲಿ ವ್ಯಾಪ್ತನಾಗಿದ್ದು ಪರಮಾತ್ಮ ನಮಗೆ ತೃಪ್ತಿಯನ್ನ ನೀಡಿದ್ರೆ ಸಂತೋಷ ಆಯ್ತು ಅಂತಂತೀವಿ. ಇವತ್ತು ಊಟ ತುಂಬಾ ಚೆನ್ನಾಗಿತ್ತಪ್ಪ ಅಂತಂತೀವಿ. ಬರೀ ಅಷ್ಟೇ ಅಂತಂದು ಕೈ ತೊಳ್ಕೊಂಡು ಬಂದ್ಬಿಡ್ತೀವಿ. ಆದರೆ ಇಷ್ಟು ಅನುಗ್ರಹ ಮಾಡಿದ್ದಾನೆ ಪರಮಾತ್ಮ, ನಮಗೆ ಇಷ್ಟು ತೃಪ್ತಿಯನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ ಅದು ಎಷ್ಟು ಪರಮಾತ್ಮನ ಅನುಗ್ರಹ ಇದೆ ಅನ್ನೋದನ್ನ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಚಿಂತನೆಯನ್ನ ಮಾಡಬೇಕು. ಬಿಹೈಂಡ್ ದ ಸ್ಕ್ರೀನ್ ಬೇಕಾದಷ್ಟು ಕೆಲಸಗಳು ನಡೆದಿರುತ್ತೆ. ಆಫ್ ದ ಸ್ಕ್ರೀನ್ ಅಂತಾರಲ್ಲ, ಹಾಗೆ ಬೇಕಾದಷ್ಟು ಕೆಲಸಗಳನ್ನ ಪರಮಾತ್ಮ ನಿಂತು ನಿರಂತರವಾಗಿ ನಡೆಸ್ತಾ ಇರ್ತಾನೆ. ಇದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೆಲ್ಲ ನಡೆದು ಹೋಗ್ತಾ ಇರುತ್ತೆ. ಅದನ್ನ ಚಿಂತನೆಯನ್ನ ಎಷ್ಟು ಸಾಧ್ಯ ಆಗತ್ತೋ ನಮಗೆ ಅಷ್ಟನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ನಿರುಪಮಾನಂದಾತ್ಮ ಹರಿ ಸಂಕರ್ಷಣ ಪ್ರದ್ಯುಮ್ನ ರೂಪದೆ. ಆದ್ರಿಂದ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಲ್ಲಿ ಸಂಕರ್ಷಣ ಪ್ರದ್ಯುಮ್ನ ರೂಪಿಯಾಗಿ ನಿಂತು ಅಲ್ಲಿ ಒಳ್ಳೆ ಸಾಮರ್ಥ್ಯವನ್ನ ತಂದು ಕೊಡ್ತಾನೆ. ಇನ್ನು ಭೋಜ್ಯವಾದಂತಹ ವಸ್ತುಗಳಲ್ಲಿ ನಾರಾಯಣ ಮತ್ತೆ ಅನಿರುದ್ಧ ಎಂಬ ಎರಡು ನಾಮಗಳನ್ನ ಸ್ವೀಕಾರ ಮಾಡಿ ಅನ್ನ ಉದಕಗಳಲ್ಲಿ ನಿಂತು ತಾನು ಜೀವರಾಶಿಗಳಿಗೆ ತೃಪ್ತಿಯನ್ನ ನೀಡ್ತಾನೆ. ಅದಕ್ಕೆ ಅವನಿಗೆ ಏನಂತ ಹೆಸರು? ತರ್ಪಕ. ತೃಪ್ತಿಗೆ ಕಾರಣನಾದ ವ್ಯಕ್ತಿ ಅವನು ತರ್ಪಕ ಅಂತ ಕರೆಸ್ಕೊಳ್ತಾನೆ ಅಂತ ದಾಸರಾಯರು ಇದನ್ನ ತಿಳಿಸ್ತಾರೆ. ಇದು ಎಲ್ಲಿಂದ ತೆಗೆದುಕೊಂಡ್ರು ಅಂತಂದ್ರೆ ಆಚಾರ್ಯರ ಐತರೇಯ ಭಾಷ್ಯದ ಟ್ರಾನ್ಸ್ಲೇಷನ್. ಐತರೇಯ ಭಾಷ್ಯದಲ್ಲಿ ಆಚಾರ್ಯ ಅಂತಾರೆ, ಸಂಕರ್ಷಣ ಪ್ರದ್ಯುಮ್ನೌ ತತ್ರ ಭೋಕ್ತೃಷು ಸಂಸ್ಥಿತೌ. ನೋಡಿ, ಅದನ್ನೇ ಹೀಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ದಾಸರು. ಸಂಕರ್ಷಣ ಮತ್ತೆ ಪ್ರದ್ಯುಮ್ನ ರೂಪದಿಂದ ಭೋಕ್ತೃಗಳ ಒಳಗಡೆ ನಿಂತಿದ್ದಾನೆ. ಭೋಕ್ತೃ ಶಕ್ತಿ ಪ್ರದಾತಾರೌ. ನೋಡಿ, ಅದನ್ನೇ ತತ್ಶಕ್ತಿದನು ಎನಿಸಿ ಭೋಕ್ತೃವಿನಲ್ಲಿ ಶಕ್ತಿಯನ್ನ ಕೊಡ್ತಾನೆ ಭೋಕ್ತೃವಿಗೆ. ನಾರಾಯಣ ಅನಿರುದ್ಧೌತು ಭೋಗ್ಯ ವಸ್ತುಷು ಸಂಸ್ಥಿತವು. ನಾರಾಯಣ ಮತ್ತೆ ಅನಿರುದ್ಧ ಅವನು ಭೋಗ್ಯವಾದ ವಸ್ತುಗಳಲ್ಲಿ ನಿಂತಿದ್ದಾನೆ. ತರ್ಪಕೌ ಸರ್ವಜೀವಾನ. ತರ್ಪಕೌ ನೋಡಿ, ಅಲ್ಲೇ ಈ ಎರಡು ರೂಪಗಳು ತೃಪ್ತಿಯನ್ನ ಉಂಟು ಮಾಡುತ್ತೆ. ಆದ್ದರಿಂದ ತೃಪ್ತಿಗೆ ಕಾರಣವಾಗಿರ್ತಕ್ಕಂತಹ ರೂಪಗಳು ಎಲ್ಲ ಜೀವರಾಶಿಗಳಿಗೂ ಕೂಡ ತೃಪ್ತಿಯನ್ನ ಉಂಟು ಮಾಡುವಂತಹ ರೂಪಗಳು ಎಂಬುದಾಗಿ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಏನ್ ತಿಳಿಸಿದ್ರೋ ಅದನ್ನೇ ಜಗನ್ನಾಥದಾಸರು ಇಲ್ಲಿ ನಮಗೆ ವಿಶೇಷವಾಗಿ ಈ ಪದ್ಯದಿಂದ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.